2019ರಲ್ಲಿ MP ಇಲೆಕ್ಷನ್ ದಿನ ನನಗೆ ಕೊಲೆ ಯತ್ನಕ್ಕೆ SDPI ಕಾರ್ಯಕರ್ತರು ಪ್ರಯತ್ನ ಪಟ್ಟರು. ಆ ಟೈಮಿಗೆ ನಾನು ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ಅವರು ಪರ್ಸನಲ್ ದ್ವೇಷ ಇಟ್ಕೊಂಡು ನಾನು ಕಾರ್ಯಕರ್ತನ BJP ಅಂತೇಳಿ ಕೊಲೆ ಪ್ರಯತ್ನ ಮಾಡಿದಾಗ ನನಗೆ ತುಂಬ ಗಾಯ ಆಗಿ ನಾನು ಹಾಸ್ಪಿಟಲೈಸಲ್ಲಾಗಿದೆ. ಅದಕ್ಕೆ ಇವತ್ತು ಒಂದೇನು ತೀರ್ಪು ಏನು ಬಂದಿದೆ, ಅದು ನಾವು ಸತ್ಯಕ್ಕೆ ಜಯ ಸಿಕ್ಕಿದೆ. ನಮಗೆ, ನಮ್ಮ ಫ್ಯಾಮಿಲಿಗೆ ಒಳ್ಳೆ ತೀರ್ಪು ಇದೆ. ಅದೇ ಸಲುವಾಗಿ ನಮ್ಮ ನ್ಯಾಯಾಧೀಶರಾದ ಕಿರಣ್ ಸಾಹೇಬರಿಗೆ, ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಮಳಗಿಕರ್ ಅವರಿಗೆ, ನಮ್ಮ ಇಡೀ ಪೊಲೀಸ್ ಇಲಾಖೆಗೆ, ಅದೇ ರೀತಿಯ ವೈದ್ಯಕೀಯ ಇಲಾಖೆಗೆ ಮತ್ತು ನನ್ನ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಶಾಸಕರು, ಸಂಸದರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಆ ದಿನ ನಾನು 9:30 ಊಟ ಮಾಡಿಕೊಂಡು ನನ್ನ ಇಲೆಕ್ಷನ್ ಮುಗಿಸ್ಕೊಂಡು ಬರುವಾಗ ಅಲ್ಲಿ ಕಸ್ತೂರ್ಬಾ ನಗರ್ ಕ್ರಾಸ್ ಅಂತ ಇದೆ, ಅಲ್ಲಿ ಒಂದು ಕ್ರಾಸಲ್ಲಿ ನಿಂತಿದೆ. ಅಚಾನಕ್ ಒಂದು ಕಾರ್ ಬಂದು ಡಿಕ್ಕಿ ಹೊಡೀತು. ನಾನು ಅದು ಆಕ್ಸಿಡೆಂಟ್ ಅಂತ ತಿಳಿದೆ. ಕಾಲು ಮುರಿದೋಯ್ತು ಬಲಗೈದು. ಎದ್ದು ನಿಂತಾಗ ಇಮಿಡಿಯೇಟ್ಲಿ ಎಲ್ಲರೂ ಬಂದು ಚಾಕು, ದೊಣ್ಣೆ ಎಣ್ಣೆಯಿಂದ ಹಲ್ಲೆ ಮಾಡಿ ನನಗೆ ಕೊಲೆ ಮಾಡುವ ಪ್ರಯತ್ನ ಮಾಡಿದರು. ಅದೇ ದಿನ 2019. ಈ ಕಡೆ ಕಾರ್ಯಕರ್ತರಿಗೆ ಪೊಲೀಸರ ತನಿಖೆಯಲ್ಲಿ ನನಗೆ ಚಾಕು ಹಾಕುವಾಗ ಅವರೇ ಕಾರ್ಯಕರ್ತರಿಗೆ ಅವರು ಚಾಕು ಹಾಕಿ ಕೊಲೆ ಮಾಡಿದ್ದನ್ನು ಪೊಲೀಸರ ತನಿಖೆಯಲ್ಲೇ ನನಗೆ ಗೊತ್ತಾಯಿತು. ಈಗೂ ಕೆಲವೊಂದು ಮಂದಿ ಬಿಡುಗಡೆ ಆಗಿದೆ, ಕೆಲವು ಮಂದಿಗೆ ಶಿಕ್ಷೆ ಆಗಿದೆ. ಅದಕ್ಕೆ ನನ್ನ ಫ್ಯಾಮಿಲಿಗೆ ಮತ್ತು ನನಗೆ ಪೊಲೀಸರು ಸೂಕ್ತ ರಕ್ಷಣೆ ಕೊಡಬೇಕು. ಯಾಕಂದರೆ ನಾವು ಇನ್ನೂ ಸಮಾಜ ಸೇವೆಯಲ್ಲಿದ್ದೀವಿ. BJPಯಲ್ಲಿ ಇನ್ನೂ ಕಾರ್ಯಕರ್ತರ ಕೆಲಸ ಮಾಡ್ತೀವಿ. ಮುಂದೆ ಏನಾಗುತ್ತೆ ಅಂತ ಹೇಳಕ್ಕೆ ಬಂದಿಲ್ಲ. ಅದಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಮಗೆ ಸೂಕ್ತ ಭದ್ರತೆ ಕೊಡಬೇಕಂತೇಳಿ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತೀನಿ.